ಸಂತೋಷ. ಅಕ್ಷರ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾಗಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ. ಯಾರೂ ಅಷ್ಟೇ ವಿದ್ಯೆ ಫಸ್ಟು, ಮಿಕ್ಕಿದೆಲ್ಲ ನೆಕ್ಸ್ಟು. ಈ ವಿದ್ಯಾರ್ಥಿ ಜೀವನ ಅನ್ನೋದು ಹೆಂಗಿರುತ್ತೆ ಅಂದರೆ, ಬೇರೆದಕ್ಕೆ ಯಾವುದಕ್ಕೂ ನೀವು ಅಭ್ಯಾಸ ಮಾಡ್ಕೊಳ್ದೆ ಬರೀ ವಿದ್ಯೆ ಮೇಲೆ ಫೋಕಸ್ ಮಾಡಿ. ಇವತ್ತಿನ ದಿನ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರೋರೇ ಒಳ್ಳೆಯ ಹುದ್ದೆಗಳಲ್ಲಿದ್ದಾರೆ. ಈಗ ನಮ್ಮ ಮುಳಬಾಲ್ ತಗೊಂಡ್ರೆ, ಮುಳಬಾಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಜಡ್ಜನ್ ಕೊಟ್ಟಿದ್ದಾರೆ, ಸಿಟಿ ಸಿವಿಲ್ ಕೋರ್ಟ್ ಜಡ್ಜ್ ಕೊಟ್ಟಿದ್ದಾರೆ, ಮತ್ತೆ ಹೈಕೋರ್ಟ್ಗೆ ಜಡ್ಜ್ ಕೊಟ್ಟಿದ್ದೀವಿ, ಸುಪ್ರೀಂ ಕೋರ್ಟ್ಗೂ ಜಡ್ಜ್ ಕೊಟ್ಟಿದ್ದೀವಿ. ಅಂದ್ರೆ ಇವರೆಲ್ಲ ಎಲ್ಲಿಂದ ಬಂದ್ರು? ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದ್ ಬಂದಿರೋರು. ಅಂದ್ರೆ ವಿದ್ಯೆ ಅನ್ನೋದು ಎಲ್ಲಾ ಕಡೆನೂ ಸಮವಾಗೇ ಇರುತ್ತೆ. ಅದನ್ನ ನಾವು ಯಾವ ತರ ತಗೋತೀವಿ ಅನ್ನೋದು ಒಂದು ನಮ್ಮ ಅನಿಸಿಕೆ ಮೇಲೆ ಹೋಗುತ್ತೆ. ಈಗ ಸಾರ ಹೇಳ್ದಂಗೆ ಸರ್ಕಾರ ಎಲ್ಲಾ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ತಾ ಐತೆ. ಆ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಒಳ್ಳೆಯ ಮಟ್ಟಕ್ಕೆ ತಂದಾಗ, ನೀವು ಒಳ್ಳೆ ರಿಸಲ್ಟ್ ತಂದಾಗ, ನಿಮ್ಮ ಗುರು ಯಾರಿರ್ತಾರೋ, ಗುರು ಹಿರಿಯರು, ಅವ್ರಿಗೆ ಖುಷಿ ಆಗತ್ತೆ. ಅರ್ಥ ಆಯ್ತಲ್ಲ? ಸೊ ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ನೀವು ಹೆಸರು ತಗೋಬರೋದಲ್ಲದೆ ನಿಮ್ಮ ಪೇರೆಂಟ್ಸ್ಗಾಗ್ಲಿ, ನಿಮ್ಮ ಒಂದು ವಿಲೇಜ್ಗಾಗ್ಲಿ, ಒಂದು ತಾಲೂಕಾಗ್ಲಿ, ಒಂದು ನಿಮ್ಮ ಸ್ಕೂಲ್ಗಾಗ್ಲಿ, ನಿಮ್ಮ ಗುರುಗಳಿಗೆ ಖುಷಿ ಆಗತ್ತೆ. ಈಗ ಎಲ್ಲರೂ ಒಂದು ಒಳ್ಳೆ ಪೊಸಿಷನ್ ಬಂದಾಗ, ಅವ್ರು ಎಲ್ಲರೂ ನೀವು ವರ್ಕ್ ಮಾಡ್ತಾ ಇದ್ದಾಗ, ನಿಮ್ಮ ಗುರುಗಳು ಬಂದಾಗ ನೀವು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದನ್ನ ನೋಡ್ಬಿಟ್ಟು ಅವ್ರಿಗೆ ಖುಷಿ ಆಗತ್ತೆ. ಬಿಟ್ರೆ ಇನ್ನ ಬೇರೆ ಏನು ಇರೋದಿಲ್ಲ. ಸೊ ಈಗ ನಾವು ಶ್ರೀ ಅಕ್ಷರ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನಾನು ಒಬ್ಬನ ಸ್ಥಾಪನೆ ಮಾಡಿರೋದಲ್ಲ, ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ಸೇರಿ ನಾವು ಮಾಡಿರೋದು. ಇದರ ಉದ್ದೇಶ ಏನು ಅಂದ್ರೆ, ಮುಂದಿನ ದಿನಗಳಲ್ಲಿ ಯಾರು ಚೆನ್ನಾಗಿ ಓದ್ತಾರೋ, ಚೆನ್ನಾಗಿ ಓದಿ ಮನೆ ಕಡೆ ಓದ್ಸಕ್ ಆಗದೆ ಇರೋರಿಗೆ ಅವ್ರ ಹೈಯರ್ ಎಜುಕೇಶನ್ ಸಿಸ್ಟಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡೋದಲ್ಲದೆ, ನೀವು ಮುಂದಿನ ದಿನಗಳಲ್ಲಿ ನೀವೂ ಅಷ್ಟೇ, ನಿಮ್ಮ ಊರಲ್ಲಿ ನೀವು ನೋಡ್ತಾ ಇರ್ತೀರ, ಕೆಲವು ಓದಕ್ಕಾಗಲ್ಲ, ಪಾಪ ಬುಕ್ಸ್ ಇರಲ್ಲ, ಸರಿಯಾದ ಯೂನಿಫಾರ್ಮ್ ಇರಲ್ಲ, ಅಂತವ್ರಿಗೆ ನೀವು ಮುಂದಿನ ದಿನಗಳಲ್ಲಿ ನೀವು ಹೆಲ್ಪ್ ಮಾಡಿದಾಗೇನೆ ನಮ್ದು ಒಂದು ಒಳ್ಳೆ ಹೆಸರನ್ನ ಪಡ್ಕೋಬಹುದು. ಈಗ ನೀವು ತಗೊಂಡ್ರೆ ಅಮೆರಿಕಾದಲ್ಲಿ ಎಲ್ಲ ಚೆನ್ನಾಗಿ ದುಡಿತಾ ಇದಾರೆ ಅಂದ್ರೆ ಅದು ನಮ್ಮ ಭಾರತದಿಂದ ಓದೋರೆ. ನಮ್ಮ ಭಾರತದಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಇದು ಮಾಡಿ ಈಗಿನ ಬೇರೆ ದೇಶಗಳೆಲ್ಲನೂ ಭಾರತದ ಮೇಲೆ ಡಿಪೆಂಡ್ ಆಗ್ತಿದಾವೆ. ಯಾಕೆಂದ್ರೆ ನಮ್ಮಲ್ಲಿ ಎಜುಕೇಶನ್ ಚೆನ್ನಾಗಿ ಕೊಡ್ತಾರೆ. ಜವಾಬ್ದಾರಿಯುತವಾಗಿ ನಮ್ಮ ಪೇರೆಂಟ್ಸ್ ನಮ್ಮನ್ನ 21 ವರ್ಷವರೆಗೂ ಓದಿಸ್ತಾರೆ. ಕರೆಕ್ಟೇ ಅಲ್ಲ? ಬಟ್ ನಾವೇನ್ ಮಾಡ್ತಿದೀವಿ, ಅದನ್ನ ರೈಟ್ ವೇ ಅಲ್ಲಿ ಎಜುಕೇಶನ್ ಟೈಮಲ್ಲಿ ಎಜುಕೇಶನ್ ಮಾಡ್ಬೇಕು. ಎಜುಕೇಶನ್ ಆದ್ಮೇಲೆ 21, 22 ಆದ್ಮೇಲೆ ನಮ್ಗೇನಿರುತ್ತೆ, ಮಾಮೂಲಿಯಾಗಿ ಕೆಲಸ ಮಾಡ್ಬೇಕು. ಕೆಲಸ ಮಾಡಿರೋದ್ರಲ್ಲಿ ಬರೋ ದುಡ್ಡಲ್ಲಿ ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು. ಅಷ್ಟೇ ಅಲ್ಲ? ಇನ್ನೇನಾದ್ರು ಬಯಸ್ತಾರ ಪೇರೆಂಟ್ಸು? ಆ ಬಯಸೋದ್ರ ಜೊತೆಗೆ ನೀವು ನಾಳೆ ದಿನ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ಪೊಸಿಷನ್ ಇದ್ದು ನೀವೊಂದು 10 ಜನ ಮಕ್ಕಳಿಗೆ ಓದೋದಕ್ಕೆ ಹೆಲ್ಪ್ ಮಾಡಿದಾಗ ಅದು ಖುಷಿ, ಅದು ನಿಮ್ಗೆ ನೆಮ್ಮದಿಯನ್ನ ಕೊಡುತ್ತೆ. ಈಗಿನ ದಿನಗಳಲ್ಲಿ ಬಂದ್ರೆ, ಈಗ ಇಲ್ಲಿ ಎಲ್ಲಾರು ಡಿಫ್ರೆಂಟ್ ಪ್ರೊಫೆಷನ್ ಅಲ್ಲಿ ಇರೋರು, ಮತ್ತೆ ಎಲ್ಲಾರು ಕ್ವಾಲಿಫೈಡ್ ಇರ್ತೀವಿ. ಓದಿದ್ ಅದು ಕನ್ನಡ ಒಂದು ಇದಿದೆ, ವಿದ್ಯೆನ್ ಕಿತ್ಕೊಳಕಾಗಲ್ಲಂತೆ, ಆಸ್ತಿನ ಕಿತ್ಕೋಬೋದಂತೆ. ಆಸ್ತಿ ಹೋದ್ರೂ ವಿದ್ಯೆ ಇದ್ರೆ ನಾವು ದುಡ್ಕೋಬಹುದು ಮತ್ತೆ. ಕರೆಕ್ಟಾ? ಹಾಗಾಗಿ ವಿದ್ಯೆ, ಜ್ಞಾನ, ಅದ್ರ ತಕ್ಕಂತೆ ನಾಲೆಡ್ಜ್ ನಮ್ಮ ಹತ್ರ ಇದೆ ಅಂದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ನಾವು ಅದನ್ನ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊತೀವಿ. ಅರ್ಥ ಆಯ್ತಲ್ಲ? ಈಗ ನಾವೆಲ್ಲರೂ ಸೇರಿ ನಿಮ್ಗೆ ಈ ಒಂದು ಚಿಕ್ಕ ಕಾಣಿಕೆಯನ್ನ ಕೊಡ್ತಾ ಇದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಇದು ನನ್ನ ಒಬ್ಬನ ಕಷ್ಟ ಅಲ್ಲ. ಇಲ್ಲಿ ಸೇರಿರುವಂತ ಹಲವಾರು ರೀತಿಯ ವ್ಯಕ್ತಿಗಳು ತಗೊಂಡ್ರೆ, ಮೇಡಮ್ ಅವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರೆ, ಚಂದ್ರಯ್ಯ ಸರ್ ಅವ್ರು ಬಂದ್ಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೇ ತಾಲೂಕಲ್ಲಿ ರಿಟೈರ್ಡ್ ಆದ್ರು. ಅವರು ಒಂದು ಕೃಷಿ ಕಾಲೇಜ್ ಇರುತ್ತಲ್ಲ, ಆ ಕಾಲೇಜಲ್ಲಿ HM ಆಗಿ ವರ್ಕ್ ಮಾಡಿ, ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿ, ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲ ನಮ್ ಜೊತೆ ಸೇರಿದಾಗ ಏನಾಗತ್ತೆ ಅಂದ್ರೆ, ನಾವೊಂದು ಇನ್ನೊಂದು 10 ಜನಕ್ಕೆ ಹೆಲ್ಪ್ ಮಾಡಕ್ ಆಗತ್ತೆ. ಅದೇ ತರ ರೀತಿ ನಮ್ಮ ಸ್ವಾಮಿಗಳು, ನಾವೇನೇ ಒಂದು ಮಕ್ಳಿಗಾಗ್ಲಿ, ಎಜುಕೇಶನ್ ಆಗ್ಲಿ, ಪರಿಸರಕ್ಕಾಗ್ಲಿ, ಹಾಗೂ ಹೆಲ್ತ್ ಬಗ್ಗೆ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಫಸ್ಟ್ ನಮ್ಗೆ ಸಪೋರ್ಟ್ ಮಾಡೋದು ಅವರು. ಎಷ್ಟೋ ಜನ ಬ್ಯುಸಿ ಇದ್ದಾರೆ, ಬ್ಯುಸಿ ಇದ್ರು ಒಂದು ಒಳ್ಳೆ ಕೆಲಸ ಮಾಡೋಣ ಅಂದಾಗ ಕೈ ಜೋಡಿಸ್ತಾರೆ ನೋಡಿ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ನಾನು ಒಬ್ಬನ್ ಬಂದು ಮಾಡ್ಬಿಟ್ಟು ಹೋಗ್ಬಿಡ್ಬೋದು, ಬಟ್ ಇವರೆಲ್ಲ ಸೇರಿದ್ದಾರೆ ಅಂದ್ರೆ ಇವರು ನಿಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಮುಂದೆ ಬಂದಿದ್ದಾರೆ. ಮತ್ತೆ ನಮ್ಮ ನವೀದ್ ಸರ್ ಪ್ರಿನ್ಸಿಪಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಒಂದು ಆಪರ್ಚುನಿಟಿ ಕೊಡೋದಕ್ಕೆ, ನಮ್ಮ ತಾಲೂಕಲ್ಲಿ ನಮ್ಗೆ ಸರ್ವಿಸ್ ಮಾಡೋದಕ್ಕೆ, ನಿಮ್ ಕಡೆಯಿಂದ ಸಪೋರ್ಟ್ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ನಮ್ಮ ನವೀನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಒಂದು 25 ವರ್ಷದಿಂದ ಪರಿಚಯ ಇದ್ದಾರೆ. ನಾನು ಚಿಕ್ಕ ಮಗು ಅವಾಗ ಅವ್ರ ಮನೆ ಹತ್ರ ಆಟ ಆಡ್ಕೊಳಕ್ ಹೋಗ್ತಾ ಇದ್ದೆ. ಆಗ ಅವರು ಪ್ರಿಪರೇಷನ್ಸ್ ಆಗ್ತಿದ್ರು. ಅಂದ್ರೆ ಲೈಕ್ ಡಿಗ್ರಿ ಆದ್ಮೇಲೆ MBA, ಪೋಸ್ಟ್ ಗ್ರಾಜುಯೇಷನ್ ಮೇಲೆ PhD ಮಾಡ್ಕೊಂಡು ಅವರು ಒಂದು ಸರ್ಕಾರಿ ಹುದ್ದೆಯನ್ನ ಗಿಟ್ಸ್ಕೋಬೇಕು ಅಂತ ಹೇಳಿ ಅವ್ರ ಕಷ್ಟ ನಾನು ನೋಡ್ತಾ ಇದ್ದೆ. ಅಂತವ್ರನ್ನ ನೋಡಿದಾಗ ನಮ್ಗೆ ಏನಾಗುತ್ತೆ, ಇನ್ಸ್ಪೈರ್ ಆಗುತ್ತೆ ಯಂಗ್ಸ್ಟರ್ಸ್ಗೆ. ಇವತ್ತು ನಾನು ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬೋದು. ಕರೆಕ್ಟ್ ಅಲ್ವಾ? ಇವರು ಮಾಡ್ತಿದ್ದಾರೆ, ನಾವು ಚೆನ್ನಾಗಿ ದುಡ್ಡು, ನಾವು ಏನೋ ಮಾಡೋಣ ಅನ್ನೋ ಒಂದು ನಿಮ್ಗೆ ಅದು ಕಿಚ್ ಅನ್ನೋದು ಹೃದಯಲ್ಲಿ ಬರ್ಬೇಕು. ಅರ್ಥ ಆಯ್ತಾ? ಸೊ ನವೀನ್ ಸರ್ ಅವರು ಚೇಳೂರು ಅಲ್ಲ ಸರ್, ಚೇಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಂಗೆ ಫೋನ್ ಮಾಡ್ತಿದ್ರು. ಏನ್ ಮಾಡ್ತಾ ಇದೆಯಪ್ಪ, ಏನ್ ಫರ್ದರ್ ಸ್ಟಡೀಸ್ ಮಾಡ್ತೀಯಾ? ನಂದು ಇದೇ ಮುಳಬಾಲ್ ಕಾಲೇಜಲ್ಲಿ BCA ಮಾಡಿದೆ, ಗೌರ್ಮೆಂಟ್ PU ಕಾಲೇಜಲ್ಲಿ ಸೈನ್ಸ್ ಮಾಡಿದೆ, ಮತ್ತೆ BCA ಡಿಗ್ರಿ ಮಾಡಿದೆ, ಮತ್ತೆ MBA ಮಾಡಿದೆ, ಮತ್ತೆ ಕಾನೂನು ಅರಿವಿಗೋಸ್ಕರ ಲಾ ಮಾಡ್ಕೊಂಡೆ. ಸೊ ಈಗ PhD ಎಂಟ್ರೆನ್ಸ್ ಕೂಡ ಬರ್ದಿದ್ದೀನಿ. ನೆಕ್ಸ್ಟ್ ಬಂದು ಸಿವಿಲ್ ಜಡ್ಜ್ ಎಕ್ಸಾಮ್ಗೂ ಬರ್ದೆ. ಅಂದ್ರೆ ನಾವು ಬರ್ದಿದೀವಿ, ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಯಾಕೆ ಹೇಳಿ? ಈ ಎಕ್ಸಾಮ್ ಎಲ್ಲರೂ ಪ್ರಿಪೇರ್ ಆಗ್ತಿದ್ರೆ, ಕರೆಕ್ಟಾ? ಎಲ್ಲರೂ ಡಿಸ್ಟಿಂಕ್ಷನ್ ಬರ್ತೀರಾ? ಮಾತಾಡಿ, ಯಾರಾದ್ರು ಬರ್ತೀರಾ? ಬರಲ್ಲ. ಯಾಕೆ ಗೊತ್ತಾ? ನಮ್ಮ ಪ್ರಿಪರೇಷನ್ ಕರೆಕ್ಟ್ ಆಗಿರ್ಬೇಕು. ನಮ್ಮ ಪ್ರಿಪರೇಷನ್ ಜೊತೆಗೆ ನಮ್ಮ ಗುರುಗಳ ಒಂದು ಮಾರ್ಗದರ್ಶನ ತಗೊಂಡಾಗ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಈಗ ಮೊರಾರ್ಜಿ ದೇಸಾಯಿ ನಾನು ಮುಳ್ಬಾಲಿಂದ ಬರ್ಬೇಕಂದ್ರೆ ಯಾರನ್ನ ಕೇಳ್ಬೇಕು? ಗೊತ್ತಿರೋನ್ ಕೇಳ್ಬೇಕು. ನವೀನ್ ಸರ್ ಫೋನ್ ಮಾಡಿದ ತಕ್ಷಣ ಲೊಕೇಶನ್ ಕಳಿಸಿ ಕರೆಕ್ಟ್ ಆಗಿ ಬಂದ್ಬಿಡು. ಅಂದ್ರೆ ಆಲ್ರೆಡಿ ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ಅವರೊಂದು ಹುದ್ದೆಯಲ್ಲಿದ್ದಾರೆ. ಆ ಹುದ್ದೆಯಲ್ಲಿ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ, ಸ್ವಲ್ಪನಕ್ಕಿಂತ ಜಾಸ್ತಿ ನಾಲೆಡ್ಜ್ ಇರುತ್ತೆ. ಆ ನಾಲೆಡ್ಜ್ ನ ನೀವ್ ಹೆಂಗ್ ತಗೋತೀರಾ? ಅಯ್ಯೋ ಈ ಸಾರ್ ನೀವು ಕ್ವಶನ್ ಕೇಳ್ಬಿಟ್ರೆ ಎಲ್ಲಿ ಆನ್ಸರ್ ಹೇಳಲ್ಲೋ, ಎಲ್ಲಿ ಹೊಡಿತಾರೋ? ಈಗ ನಿಮ್ಮ ಏಜ್ಗೆ 14-15 ವರ್ಷ ಏಜ್ ಅವ್ರಿಗೆ ಎಷ್ಟು ಮೈಂಡ್ ಮೆಚೂರ್ ಆಗಿರುತ್ತೆ ಅಂತ ಆ ಗುರುಗಳು ಗೊತ್ತಿರುತ್ತೆ. ಈ ಒಂದು ಬ್ರೈನ್ಗೆ ಈ ಒಂದು ಎಷ್ಟು ನಾಲೆಡ್ಜ್ ಕೊಡ್ಬೇಕು, ಹೆಂಗ್ ಶೈನ್ ಅಪ್ ಮಾಡ್ಬೇಕು, ಕರೆಕ್ಟೇ ತಾನೆ? ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಈಸಿ ಮಾರ್ಗದರ್ಶನ ಸಿಗುತ್ತೆ. ಸೊ ಅವರ ಇನ್ಸ್ಪಿರೇಷನ್ ತಗೊಂಡು ನಾವು ಇಷ್ಟೊಂದು ಎಜುಕೇಶನ್ ಎಲ್ಲ ಮಾಡಿ ಇವತ್ತಿನ ದಿನ ಆ ಎಜುಕೇಶನ್ ಇಂದ ಒಂದು 4 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತೇಳಿ ನಾವು ಮಾಡ್ತಿದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ತರ ವೆಂಕಟರಮಣವ್ರು ತಗೊಂಡ್ರೆ ಅವರು ಶೋರೂಮ್ ಮೇಂಟೈನ್ ಮಾಡ್ತಾರೆ. ಅವ್ರ ಕಡೆಯಿಂದ ಆಗಿರುವಂತ ಒಂದು 4-5 ಜನಗಳಿಗೆ ಸಂಬಳವನ್ನು ಕೊಟ್ಟು ಅವ್ರ ಫ್ಯಾಮಿಲಿನೂ ಕಾಪಾಡ್ತಾ ಇದ್ದಾಗೆ ಅಲ್ಲ. ಕರೆಕ್ಟೇ ತಾನೆ? ದುಡಿಬೇಕು ಅಂದ್ರೆ ನಾನಾ ರೀತಿಗಳು ದುಡ್ಡಿದೆ. ಆದ್ರೆ ಒಂದು ಆರ್ಗನೈಸೇಷನ್ ಮಾಡಿ ಅದ್ರಲ್ಲಿ ಒಂದು 4 ಜನಕ್ಕೆ ಊಟ ಹಾಕ್ತಿದ್ದಾರೆ ಅಂದ್ರೆ ಆ 4 ಜನ ಫ್ಯಾಮಿಲಿನ ಅವ್ರು ಕಾಪಾಡ್ದಂಗೆ ತಾನೆ. ಸೊ ಅವಾಗ ಯಾವಾಗ ಬರುತ್ತೆ ಅಂದ್ರೆ ಇದು ಒಳ್ಳೆ ನಾವು ಸಂಘಗಳು ಮಾಡಿದಾಗ, ಒಳ್ಳೆ ಫ್ರೆಂಡ್ಶಿಪ್ ಮಾಡಿದಾಗ ನಮ್ಗೆ ನಾಲೆಡ್ಜ್ ಅನ್ನೋದು ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಅದೇ ತರ ಪ್ರಕಾಶ್ ಅವರು ಬಂದ್ಬಿಟ್ಟು SMV ಡಯಾಗ್ನೋಸ್ಟಿಕ್ ಹೆಲ್ತ್ ಕೇರ್ ಬಗ್ಗೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮುಳಬಾಲಲ್ಲಿ ನಾನು ಲಾಸ್ಟ್ ಟೈಮ್ ಹೆಲ್ತ್ ಕ್ಯಾಂಪ್ ಒಂದು ಮಾಡಿದೆ. 150 ಜನಕ್ಕೆ ಫ್ರೀ ಹೆಲ್ತ್ ಚೆಕ್ಅಪ್ ಮಾಡಿಸಿದ್ದೀನಿ, ಫ್ರೀಯಾಗಿ ಮಾಡಿಸಿದ್ದೀನಿ. ನಾನು ಆ ಕಾರ್ಯಕ್ರಮ ಚೆನ್ನಾಗಿ ನಡೀತದ ಅಂತ ಥಿಂಕ್ ಮಾಡ್ತಿದ್ದಾಗ ಪ್ರತಿಯೊಬ್ಬರಿಗೂ ಉಚಿತ ಅಂದಾಗ 100% ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ನಾವೊಂದು 23 ಜನ ಬರ್ತಾರೆ ಅನ್ಕೊಂಡ್ವಲ್ಲ ಸರ್, 150 ಜನ ಬಂದಿದ್ದಾರೆ. ಏನು ಬೆಳಗ್ಗೆ 9 ರಿಂದ 12 ಗಂಟೆ ಅಷ್ಟೊಳಗೆ ಬಂದು ಜನರಲ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡ್ರು, ಹೈಟು, ವೆಯ್ಟು, ಕ್ಯಾಲ್ಸಿಯಂ ಟೆಸ್ಟ್ ಎಲ್ಲ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡ್ರು. ಎಷ್ಟೋ ಜನ ಇದ್ದಾರೆ. ಬಟ್ ನಾವು ಅವ್ರಿಗೆ ಸರ್ವಿಸ್ ನ ಕೊಟ್ಟಾಗ 100% ಯುಟಿಲೈಸ್ ಮಾಡ್ಕೋತಾರೆ. ಹಂಗೆ ನಮ್ಗೆ ಹೆಲ್ತ್ ವಿಚಾರದಲ್ಲಿ ನಿಮ್ಗೂ ಅಷ್ಟೇ, ಇವಾಗ ಕೆಮ್ಮು, ನೆಗಡಿ, ಜ್ವರ ಏನೋ ಬರ್ತಿರ್ತದೆ. ಕೆಲವೊಂದು ಟೈಮಲ್ಲಿ ನಿಮ್ ಫ್ರೆಂಡ್ಸ್ ಹೇಳಿರ್ತೀರಾ, ಬಟ್ ಟೀಚರ್ಸ್ ಕೇಳಕ್ ಭಯ ಬೀಳ್ತೀರಾ. ಬಟ್ ಟೀಚರ್ಸ್ ಹತ್ರ ಎಲ್ಲ ಮೆಡಿಸಿನ್ಸ್ ಸರ್ಕಾರದಿಂದ ಬಂದಿರುತ್ತೆ. ಹಂಗಿದ್ದಾಗ ನೀವು ಸರ್ ನೆಕ್ಸ್ಟ್ ಟೈಮ್ ಏನಾದ್ರು ಆತರ ಮೆಡಿಸಿನ್ ಏನಾದ್ರು ಬೇಕಂದಾಗ ನರ್ಸೇ ಇದಾರೆ, ಇನ್ನ ನೀವು ಫೋನ್ ಮಾಡಿದ್ರೆ DHOನೇ ಬರ್ತಾರೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರೇ ಬಂದು ನಿಮ್ಗೆ ಸರ್ವಿಸ್ ಕೊಡ್ತಾರೆ. ಆದ್ರೂ ನಮ್ ಕೈಯಲ್ಲಿ ಆಗಿದ್ದೇನಿದೆಯೋ ಫಸ್ಟ್ ಏಡ್ ಕಿಟ್ ಆಗ್ಲಿ, ಇಲ್ಲ ಬೇಸಿಕ್ ಕೆಮ್ಮು, ನೆಗಡಿ, ಜ್ವರಕ್ಕೆ ಏನೋ ಮೆಡಿಸಿನ್ ಬೇಕೋ ನೀವು ನಮ್ಗೊಂದು ಮಾತು ಹೇಳಿದ್ರೆ ನಮ್ ಟ್ರಸ್ಟ್ ವತಿಯಿಂದ ನಾವು ನಿಮ್ಗೆ ಕೊಡ್ತೀವಿ, ಮಕ್ಳು ಯೂಸ್ ಆಗ್ಲಿ. ನಾನೊಂದು ಏನದೆ ಅಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ಸ್ ಇದ್ದಾಗ ನೀವು ಏನು ಜಾಸ್ತಿ ಟೆನ್ಷನ್ ತಗೊಳಂಗಿಲ್ಲ. 10 ಮುದ್ದೆ ಒಂದೇ ಸತಿ ಅಂದ್ರೆ ಕಷ್ಟ ಇರುತ್ತೆ. ದಿನ ಸ್ವಲ್ಪ ನೀವು ಓದ್ತಾ ಪ್ರಿಪರೇಷನ್. ನನ್ನ ಪ್ರಕಾರ ಮ್ಯಾಥ್ಸ್ ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಹಿಂದಿ ಅಂದ್ರೆ ಚೆನ್ನಾಗಿ ಬರೆದು ಕಲ್ತ್ಕೋಬೇಕು, ಮತ್ತೆ ಸೋಷಿಯಲ್ ಸೈನ್ಸ್ ಏನಿರುತ್ತೋ ಅದನ್ನೆಲ್ಲ ಒಂದು ನಿಮ್ಮನ್ನ ನೀವು ಅನುಗುಣವಾಗಿ ಅನ್ಕೊಂಡು ಪ್ರಿಪರೇಷನ್ಸ್ ಆದ್ರೆ ಈಸಿ ಇರುತ್ತೆ. ಕರೆಕ್ಟೇ ತಾನೆ? ಒಬ್ಬೊಬ್ರದ್ದು ಗ್ರಾಸಿಂಗ್ ಪವರ್ ಕಮ್ಮಿ ಇರ್ಬೋದು, ಆ ಗ್ರಾಸಿಂಗ್ ಪವರ್ಗೆ 10 ಸತಿ ಓದಿ. ಈಗ ನಾನು ಕೇಳ್ತೀನಿ ನೋಡಿ, ಈಗ ಎಕ್ಸಾಮ್ ಅಲ್ಲಿ ಯಾರು ಫಸ್ಟ್ ಕ್ಲಾಸ್ ಬರ್ಬೇಕೋ ಅವ್ರು 1 ಸತಿ 2 ಸತಿ ಬುಕ್ ತಿರುವಾಕಿರ್ತಾರೆ ಅಷ್ಟೇ. ಒಂದು ಸಬ್ಜೆಕ್ಟ್ ನ ಡಿಸ್ಟಿಂಕ್ಷನ್ ಬರೋನು 10 ಸತಿ ತಿರುವಾಕಿರ್ತಾನೆ ಆ ಬುಕ್ ನ. 10 ಸತಿ ತಿರುವಾಕೋದಂದ್ರೆ ಅರ್ಥ ಆಗುತ್ತಲ್ಲ, 10 ಸತಿ ಬುಕ್ ನ ಓದ್ಬಿಟ್ಟಿರ್ತಾನೆ. ಇಲ್ಲ ನಾನು 99% ಬರ್ತೀನಿ, ಯಾರೋ ಕನ್ನಡ 125 ಮಾರ್ಕ್ ಅಂದ್ರಲ್ಲ, ಆ ಒಂದು ಬುಕ್ ತಗೊಂಡು ನೋಡಿ ಪ್ರತಿಯೊಂದು ಪೇಜ್ ಅಲ್ಲೂ ಅಂಡರ್ಲೈನ್ ಮಾಡಿರ್ತಾನೆ. ಈ ಒಂದು ಪ್ಯಾರ ಅಲ್ಲಿ ಈ ಪಾಯಿಂಟ್ ಮೇನ್ ಇಂಪಾರ್ಟೆಂಟ್. ಕರೆಕ್ಟ್ ತಾನೆ? ಇದು ಪ್ರಿಪರೇಷನ್ಸ್ ಮೇಲೆ ಹೋಗುತ್ತೆ ನಿಮ್ದು.
ನಿಮ್ಮ ನಿಮ್ಮ ಆಸೆ ಏನಿದೆ ಈಗ 10th ಆದ್ಮೇಲೆ ನೆಕ್ಸ್ಟ್ ಕಾಲೇಜಸ್ಗೆ ಹೋಗ್ತೀರಾ, ಕಾಲೇಜಸ್ಗೆ ಹೋಗಿದ್ದೀರಾ ಮೆಚೂರ್ ಆಗಿದ್ದೀರಾ ಅಂತಲ್ಲ, ನಿಮ್ಮ ವಿದ್ಯಾಭ್ಯಾಸನ ಇನ್ನೊಂದು ಮೆಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅರ್ಥ ಆಯ್ತಲ್ಲ? ಈಗ ನಿಮ್ದು ಇದು ಲೈಫ್ ಟರ್ನಿಂಗ್ ಪಾಯಿಂಟ್. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿ ಹೋಗ್ಬೇಕು. ನಿಮ್ಮನ್ನ ಕೇಳ್ಕೋಬೇಕು ಕಾಲೇಜಸ್ ಅವ್ರು ಫೋನ್ ಮಾಡಿ, ನಿಮ್ ಪೇರೆಂಟ್ಸ್ ಫೋನ್ ಮಾಡ್ಬೇಕು, ನಿಮ್ ಮಗನ್ 99% ಡಿಸ್ಟಿಂಗ್ ಬಂದಿದ್ದಾರೆ, ನಿಮ್ ಮಗಳು 99% ಇದೆ, ನಮ್ ಕಾಲೇಜ್ಗೆ ಹಾಕಿ, ಫೀಸ್ ಕಮ್ಮಿ ಇರುತ್ತೆ, ನಿಮ್ ಮಗನ್ ನಾವು ಓದಿಸ್ತೀವಿ ಅಂತೇಳಿ ಫ್ರೀಯಾಗಿ ಫೋನ್ ಮಾಡಿ ಕೇಳ್ಕೊತಾರೆ. ಈ ಒಂದು ಸ್ಟೇಜ್ ಅಲ್ಲಿ ನೀವು ಚೆನ್ನಾಗಿ ಓದಿ ಮುಂದೆ ಬಂದ್ಬಿಟ್ರೆ ಅಲ್ಲಿಂದ ನಿಮ್ಮ ಹೆಜ್ಜೆ ಅನ್ನೋದು ಚೆನ್ನಾಗಿರುತ್ತೆ. ಈಗ ಪ್ರಿಪ್ರೇಷನ್ ಚೆನ್ನಾಗಿ ಓದಿ, ನಾನು ಜಾಸ್ತಿ ಮಾತಾಡೋದು ಬೇಡ, ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ ಆಯ್ತಾ. 100% ಎಜುಕೇಶನ್ ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಲೈಫ್ ಅಲ್ಲಿ ಪೇರೆಂಟ್ಸ್ ನಮ್ಮನ್ನ ಓದಿಸ್ತಾ ಇರೋದು ಏನಕ್ಕೆ ಅಂದ್ರೆ, ಒಂದೊಂದು ರೂಪಾಯಿ ಖರ್ಚು ಮಾಡಿ ನಮ್ಮನ್ನ ಓದಿಸ್ತಾ ಇರೋದು ಏನಕ್ಕಂದ್ರೆ ನಾವು ಒಂದು ಒಳ್ಳೆ ಹೆಸರು ತರ್ತೀವಿ ಅಂತ. ಕರೆಕ್ಟ್ ತಾನೆ? ನಾವು ಚೆನ್ನಾಗಿ ಓದಿಲ್ಲ ಅಂದಾಗ ಏನ್ ಅನ್ಸುತ್ತೆ, ಪೇರೆಂಟ್ಸ್ಗೂ ಪಾಪ ಬಾಧೆ. ಪಾಪ ಅವರು ಈಗ ಎಕ್ಸಾಂಪಲ್ ಹೇಳ್ತೀನಿ, ಒಂದು ವ್ಯಕ್ತಿ ಚೆನ್ನಾಗಿ ಓದ್ಬಿಟ್ಟಿದ್ದಾನೆ ಅಂದ್ರೆ ಎಲ್ಲರೂ ಚೆನ್ನಾಗಿ ಓದಿದ್ದಾನೆ ಅಂತ ಹೇಳಿ ಪ್ರಶಂಸೆ ಮಾಡ್ತಾರೆ. 10th ಇವಾಗ ನ್ಯೂಸ್ ಪೇಪರ್ಗಳಲ್ಲಿ ಬರುತ್ತೆ, ಇಷ್ಟು ಮಾರ್ಕ್ಸ್ ಬಂದಿದೆ, ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ. ನಿಮ್ ಮನೆ ಪಕ್ಕದವರು ನಿಮ್ಮ ಜೊತೆ ಮಾತಾಡಿದ್ರು ಬಂದು ಮಾತಾಡ್ಸ್ಬಿಟ್ಟು ಹೋಗ್ತಾರೆ. ಅರ್ಥ ಆಯ್ತಲ್ಲ? ನಿಮ್ ಸಕ್ಸಸ್ ಜೊತೆ ಎಲ್ಲರೂ ಇರ್ತಾರೆ, ನಿಮ್ಮ ಫೇಲ್ಯೂರ್ ಅಲ್ಲಿ ಯಾರು ಇರಲ್ಲ. ಅಯ್ಯೋ ಅವ್ನು ಕರೆಕ್ಟ್ ಅಪ್ಪ, ಅವ್ನು ಓದ್ತಾ ಇರ್ಲಿಲ್ಲ, ಅವ್ನು ಜಾಸ್ತಿ ಓಡಾಡ್ತಾ ಇದ್ನು. ಚೆನ್ನಾಗಿ ಓಡಾಡ್ಕೊಂಡೆ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಅನ್ಕೊಳ್ಳಿ, ಒಳ್ಳೆ ಹೆಸರು ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಚೆನ್ನಾಗಿ ಓದಿ. ಈ ಒಂದು SLC ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಲೈಫಲ್ಲಿ ಎಲ್ಲರಿಗೂ. ನಿಮ್ ಸಾರ್ ಅವರು ಹೇಳಿರ್ತಾರೆ ಪಾಪ, ಅವರು ಜಾಸ್ತಿ ಹೇಳಕ್ಕೂ ಭಯ ಬೀಳ್ತಾರೆ. ಯಾಕಂದ್ರೆ ಮಕ್ಳಿಗೆ ಈಗ ಹೆಂಗಿದ್ದಾರೆ ಅಂದ್ರೆ ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ ಮಕ್ಳು, ಎಜುಕೇಶನ್ ಅಲ್ಲಿ ಅಡ್ವಾನ್ಸ್ ಆಗಿ. ನಾವೇನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಹೆಂಗ್ ಸಬ್ಜೆಕ್ಟ್ ಗ್ರಾಸ್ ಮಾಡ್ಬೇಕು. ಈಗ ಯೂಟ್ಯೂಬ್ ಫೇಸ್ಬುಕ್ ಗಳಲ್ಲಿ ಎಲ್ಲ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಅದೇ ಇದ್ರಲ್ಲಿ ಮ್ಯಾಥ್ಸ್ ಬಗ್ಗೆ ಕ್ಲಾಸಸ್ ಇರ್ತವೆ, ಸೈನ್ಸ್ ಬಗ್ಗೆ ಕ್ಲಾಸಸ್ ಇರ್ತವೆ. ಯಾರು ಚೆನ್ನಾಗಿ ಓದಿರ್ತಾರೆ, ಹೆಂಗ್ ರಿವಿಷನ್ ಮಾಡ್ತಾರೆ, ಕಲೀರಿ, ತಪ್ಪೇನಿಲ್ಲ. ಕರೆಕ್ಟ್ ತಾನೆ? ಅದನ್ನ ಯೂಸ್ ಮಾಡ್ಕೊಂಡು ರೈಟ್ ವೇ ಅಲ್ಲಿ ಮುಂದೆ ಬನ್ನಿ. ಆಯ್ತಾ? ನಿಮ್ಮಲ್ಲಿ ಯಾರಾದ್ರೂ 10th ಅಲ್ಲಿ ಸರ್ ಯಾರಾದ್ರೂ ಒಂದು ಒಳ್ಳೆ ಪರ್ಸೆಂಟೇಜ್ ಬಂದಿರೋರ್ಗೆ ನಮ್ಗೆ ಹೇಳಿ, ನಮ್ ಟ್ರಸ್ಟ್ ಕಡೆಯಿಂದ ನಾವು ಸ್ಕಾಲರ್ಶಿಪ್ ಕೊಡೋಣ, ಹೆಲ್ಪ್ ಆಗುತ್ತೆ ಅವ್ರಿಗೆ. ಈಗ ಕಾಲೇಜ್ಗೆ ಹೋಗ್ಬೇಕಂದ್ರೆ ಚೆನ್ನಾಗಿರೋ ಬ್ಯಾಗ್ ಹಾಕೋಬೇಕಾ, ಚೆನ್ನಾಗಿರೋ ಬಟ್ಟೆ ಹಾಕೋಬೇಕಾ, ಚೆನ್ನಾಗಿರೋ ಇನ್ಸ್ಟ್ರೂಮೆಂಟ್ಸ್ ಇರ್ಬೇಕಾ ನಮ್ಮ ಹತ್ರ, ಎಜುಕೇಶನ್ ಮೆಟೀರಿಯಲ್ಸ್ ನಾವು ಕೊಡ್ಸೋಣ. ಏನ್ ಸರ್? ಇದನ್ನ ಚಾಲೆಂಜ್ ಆಗಿ ತಗೊಳ್ಳಿ ನೀವು. ಆಯ್ತಾ? ಇನ್ನ ಎಷ್ಟು ದಿನ ಇದೆ ಸರ್ ಇವ್ರಿಗೆ ಎಕ್ಸಾಮ್ಗೆ? 18 ಮಾರ್ಚ್ ಇಂದ ಎಕ್ಸಾಮ್ಸ್. ಸೊ ನಿಮ್ಗೆ ಸೇಮ್ ಸೆಂಟರ್ ಆಚೆ ಇರುತ್ತೆ. ತನ್ನಷ್ಟೊಳಗೆ ಸಾರ್ ಮಗದಲ್ಲಿ ಕಳೆ ಬರ್ತಿದೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಹೆಂಗ್ ಪ್ರಿಪರೇಷನ್ ಮಾಡ್ಸೋರು ನಿಮ್ಮನ್ನಂತ. ಇವು ಒಂದು ಮೊರಾರ್ಜಿ ದೇಸಾಯಿ ಸರ್ಕಾರಿ ಶಾಲೆ ಆಗಿದ್ರು ನೀವು ಕಾಂಪಿಟೇಷನ್ ಕೊಡ್ಬೇಕು. ಪ್ರೈವೇಟ್ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಓದ್ತಾ ಇರ್ತಾರೆ, 40,000, 50,000, 70,000 ಕಟ್ಟು. ಅವ್ರು ನೀವು ಕಾಂಪಿಟೇಷನ್ ಕೊಟ್ಟಾಗ ನಿಮ್ ಹೆಸರು ಚೆನ್ನಾಗಿರುತ್ತೆ. ಕರೆಕ್ಟ್ ಅಲ್ಲ ಸರ್? ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಕೆರಿಯರ್ಗೆ. ಚೆನ್ನಾಗಿ ಮಾಡ್ಬೇಕು, ಖುಷಿ ಆಗ್ಬೇಕು. ರಿಸಲ್ಟ್ ಬಂದಾಗ ನಾವು ಬರ್ತೀವಿ, ಮತ್ತೆ ಮಾತಾಡ್ತೀವಿ. ಯಾರು ಎಷ್ಟು ಜೋರಾಗಿ ಹಾರ್ಟ್ ತಗೊಂಡಿದ್ರು ಗೊತ್ತಾಗತ್ತೆ ರಿಸಲ್ಟ್ ದಿನ ಬಂದಾಗ. 100% ಸಕ್ಸಸ್ ಆಗ್ಲಿ ನಿಮ್ಮ ಎಕ್ಸಾಮು. ಅದೇ ರೀತಿ ನಮ್ಮ ಪ್ರಜ್ವಲ್ ಅವರು ಇದ್ದಾರೆ, ಅಡ್ವೊಕೇಟ್. ಅವ್ರು ಕೂಡ ನಮ್ಮ ಜನಾರ್ದನ್ ಅವರು, ಇವರು ನಾವು ಒಂದು 25 ವರ್ಷದ ಫ್ರೆಂಡ್ಸ್, ಡಿಗ್ರಿಯಲ್ಲಿ ಪರಿಚಯದವರು, ಇವತ್ತರೆಗೂ ಜೊತೆಲಿದ್ದೀವಿ. ಏನೇ ಒಂದು ಒಳ್ಳೆ ಕೆಲಸ ಅಂದ್ರೆ ಫಸ್ಟ್ ಬರ್ತಾರೆ. ಹೇಗ್ ಗೊತ್ತಾ? ಯಾಕೆ ಹೇಳಿ? ನಾವಿಬ್ರು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಮುಳ್ಬಾರಲ್ಲಿ, ಎಲ್ಲೋ ಒಂದ್ ಹತ್ರ ಟೈಮ್ ಪಾಸ್ ಮಾಡ್ಬೋದಾ? ಯಾಕೆ ಬಂದ್ವಿ? ನಮ್ಮಂತ ಒಂದು ಎಕ್ಸ್ಪೀರಿಯನ್ಸು, ನಮ್ಮಂತ ಉದಾಹರಣೆಗಳು ನಿಮಗ್ ಬಂದಾಗ ನೀವು ಈಸಿಯಾಗಿ ಅಚೀವ್ ಮಾಡ್ಬೋದು. ಕರೆಕ್ಟ್ ಅಲ್ಲ? ಬೆಂಗಳೂರು ಅಡ್ರೆಸ್ ಕೇಳಿದ್ರೆ ನನಗೆ ಗೊತ್ತು, ಹೇಳ್ತೀನಿ ಎಷ್ಟು ಸ್ಟಾಪ್ಗಳು ಬರ್ತವೆ, ಎಲ್ಲಿ ಲೆಫ್ಟ್ ಹೋಗ್ಬೇಕು, ಎಲ್ಲಿ ಗುಣಿ ಇದೆ, ಎಲ್ಲಿ ಆಳ ಇದೆ, ನಾನು ಬೇನೆ ಕರ್ಕೊಂಡು ಹೋಗ್ತೀನಿ. ಗೊತ್ತಿಲ್ಲ ಒಂದ್ ಜೊತೆ ನೀವು ಹೋದಾಗ ಏನಾಗತ್ತೆ, ಅವನು ಕೂಡ ನೀವು ಕೂಡ 1 ಗಂಟೆಲಿ ಹೋಗ್ಬೇಕಾದ್ರೆ 4 ಗಂಟೆಲಿ ಹೋಗಿರ್ತೀರ. ಅಂದ್ರೆ ನಿಮ್ ಎಜುಕೇಶನ್ ಅಲ್ಲೂ ಅಷ್ಟೇ, ರೈಟ್ ಪರ್ಸನ್ ಯಾರು, ಫ್ರೆಂಡ್ ಯಾರು, ನನಗಿನ್ನ ಜಾಸ್ತಿ ನಾಲೆಡ್ಜ್ ಇದೆಯಾ, ಒಂದು 5 ನಿಮಿಷ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ಅವನ ಹತ್ರ ನಾಲೆಡ್ಜ್ ತಗೊಳ್ಳಿ. 10 ಸತಿ ಓದೋಕಿನ್ನ 1 ಸತಿ ಡಿಸ್ಕಷನ್ ಮಾಡಿದ್ರೆ, ನೀವು ಫ್ರೆಂಡ್ಸ್ ಯಾರೋ ಒಬ್ರು ಒಂದು ಟಾಪಿಕ್ ಓದಿರ್ತಾರೆ, ನೀನೇ 10 ಸತಿ ಓದು, 10 ಸತಿ ಬರೀ, ಲೇಟ್ ಆಗತ್ತೆ. ನೀವ್ ಫ್ರೆಂಡ್ ಹತ್ರ ಕುತ್ಕೊಂಡು ಡಿಸ್ಕಷನ್ ಮಾಡು, ಟಕ್ಕಂತ ಹತ್ತತ್ತೆ. ಕರೆಕ್ಟೇ ತಾನೆ? ಎಜುಕೇಶನ್ ಅಷ್ಟೇ, ಓದಿರೋ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವ್ರ ಹತ್ರ ಕಲಿಬೇಕು. ಅರ್ಥ ಆಯ್ತಾ? ನಾನು ಜಾಸ್ತಿ ಹೊತ್ತು ಟೈಮ್ ತಗೋಬಿಟ್ಟೆ, ಸಾರಿ. ನಿಮ್ ಟೈಮ್ನೆಲ್ಲ ಜಾಸ್ತಿ ಯುಟಿಲೈಸ್ ಮಾಡ್ಕೊಬಿಟ್ಟೆ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಸಾರೋರು ಬೈದ್ರು ಹೊಡೆದ್ರು ಖುಷಿಯಾಗಿ ತಗೋಬಿಡಿ. ಯಾಕಂದ್ರೆ ಮತ್ತೆ ಹೊಡಿಯಕ್ ಆಗಲ್ಲ, ಕಾಲೇಜ್ಗೆ ಹೋದ್ಮೇಲೆ ಹೊಡಿಯಕ್ ಆಗುತ್ತಾ ನಿಮ್ಮನ್ನ? ಅರ್ಥ ಆಯ್ತಾ? ರೈಟ್ ವೇಲ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ತರಬೇಕು ರಿಸಲ್ಟ್. ನಮಗೂ ಖುಷಿ ಆಗತ್ತೆ. ಇವತ್ತಿನ ದಿನ ನಾವೇನ್ ಮಾಡ್ತಾ ಇದೀವೋ ಈ ಒಂದು ಸರ್ವಿಸು ನಮಗೂ ಖುಷಿ ಆಗತ್ತೆ. ಸರ್, ಥ್ಯಾಂಕ್ ಯು ಸೋ ಮಚ್.